ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ ಗೇಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ನ ರಿಯಲ್ ಹೀರೋ ಈ ಸೀಸನಲ್ಲಿ ಸುರ್ಜಿತ್ ಅವರು ತಪ್ಪಾಗಲ್ಲ ಡಿಫೆಂಡಿಂಗ್ ವಿಚಾರದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. ಇದ್ರ ಬಗ್ಗೆ ನೀವಿದ್ರೆ ಕಳ್ಸೋ ಕಮೆಂಟ್ ಮಾಡಿ. ಸುರ್ಜಿತ್ ಅವರು ಈ ಸೀಸನ್ ಬಗ್ಗೆ ಬೆಂಗಳೂರು ಬುಲ್ಸ್ ಆಟಗಾರರ ಬಗ್ಗೆ ಮತ್ತು ಅವರ ಆಟದ ಬಗ್ಗೆ ಏನಂತ ಮಾತಾಡಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಡೈರೆಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬುಲ್ಸ್ 2024 ಹೇಳ್ಕೊಳ್ಳೋಂಥ ಪ್ರದರ್ಶನ ನೀಡಿದ ಯಾರು ಅಂತ ಹೇಳಬೇಕು. ಅಲ್ಲಿ ಡಿಫೆಂಡಿಂಗಲ್ಲಿ ರೈಡಿಂಗಲ್ಲಿ ಒಬ್ಬೊಬ್ಬರು ಆಟಗಾರ ಮಿಂಚಿದ್ರು ಅಂತ ಹೇಳಬೇಕು. ಆದರೆ ಸುರ್ಜಿತ್ ಕೂಡ ಒಬ್ಬರು ಅಂತ ಹೇಳಬೇಕು. ಹೀರೋ ಆದರೂ ಬೆಂಗಳೂರು ಬುಲ್ಸ್ ಪರವಾಗಿ ಸಿಂಗಲ್ ರನ್ಗೆ ಎಷ್ಟೋ ಮ್ಯಾಚ್ನ ಗೆಲ್ಸಿದ್ರು ಸುರ್ಜಿತ್ ಅಲ್ವಾ ಗುರು. ಸುರ್ಜಿತ್ ಏನಾರ ಈ ಸೀಸನ್ ಬೆಂಗಳೂರು ಬುಲ್ಸ್ ಇರಲಿಲ್ಲ ಅಂದರೆ ಬೆಂಗಳೂರು ಬುಲ್ಸ್ ಇನ್ನೂ ಕೂಡ ಕೆಳಗೆ ಇರೋದು, ಇನ್ನೂ ಎಷ್ಟೋ ಮ್ಯಾಚ್ ಸೋದರು ಅಂದರೆ ತಪ್ಪಾಗಲ್ಲ ಅಂತ ಹೇಳ್ತೀನಿ ಗುರು. ಸುರ್ಜಿತ್ ಏನಂತ ಹೇಳಿದ್ರು ಅಂತ ಬೆಂಗಳೂರು ಬುಲ್ಸ್ ಆಟಗಾರರ ಬಗ್ಗೆ ಮತ್ತು ಲಾಸ್ಟ್ ಮ್ಯಾಚ್ ಗೆದ್ರು ಹರಿಯಾಣ ವಿರುದ್ಧ, ಅದ್ರ ಬಗ್ಗೆ ಅಂತ ಹೇಳಿದ್ರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ನಾವು ಈ ಸೀಸನ್ ಅಷ್ಟೊಂದು ಚೆನ್ನಾಗಿ ಆಟ ಆಡಿದ, ನಮ್ಮ ಡಿಫೆಂಡಿಂಗ್ ಕೂಡ ಚೆನ್ನಾಗಿತ್ತು, ಅದೇ ರೈಡಿಂಗ್ ಕೂಡ ಚೆನ್ನಾಗಿತ್ತು. ಅದು ನಾವು ಸ್ಟಾರ್ಟಿಂಗ್ಸನ್ನು ಬದಲಾಯಿಸಿ ಸುಶೀಲು ಮತ್ತು ಅಕ್ಷಿತರು ಎಲ್ಲ ಬಂದಿದ್ದು ಮಧ್ಯದಲ್ಲಿ ಅಂತ ಹೇಳಬೇಕು. ಸೀಸನ್ ಅರ್ಧ ಸ್ಟಾರ್ಟ್ ಆದಮೇಲೆ ಇವರು ಬಂದಿದ್ದು ಅಂತ ಹೇಳಬೇಕು. ಈ ಆಟಗಾರರು ನಮ್ಮ ಪರವಾಗಿ ಮಧ್ಯದಲ್ಲೂ ಕೂಡ ಆಡಿತು ಅಂತ ಅಂದಿದ್ರೆ ಇನ್ನು ನಾವು ಬೇರೆ ಲೆವೆಲಲ್ಲಿ ಇರೋ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋ ಸಾಧ್ಯತೆ ಹೆಚ್ಚಾಗಿತ್ತು ಅಂತ ಹೇಳ್ಬೋದು. ಆದರೆ ನಮ್ಮ ಸ್ಟಾರ್ ಆಟಗಾರರಾದ ಭರತ್ ವಿಕಾಸ್ ಅಷ್ಟೊಂದು ಚೆನ್ನಾಗಿ ಆಟ ಆಡಲಿ ಅಂತ ಹೇಳಬೇಕು. ನಾನು ಇದೇ ಸೀಸನ್ ಮೊದಲು ಬೆಂಗಳೂರು ಬುಲ್ಸ್ಗೆ ಬಂದಿದ್ದು, ಆದರೆ ನನಗೆ ಸುಮಾರು ಜನ ಫ್ಯಾನ್ಸ್ಗಳು ಇಷ್ಟ ಆದರು ಅಂತ ಹೇಳಬೇಕು. ಫ್ಯಾನ್ಸ್ಗಳು ಯಾಕಂತಾರೆ ಆ ರೀತಿ ಸಪೋರ್ಟ್ ಮಾಡಿದ್ರು, ಸೋಲ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಅವರು ಸಪೋರ್ಟ್ ಮಾಡೋರು ಬೆಂಗಳೂರು ಬುಲ್ಸ್ ಅಭಿಮಾನಿಗಳು. ನಾನು ಬೆಂಗಳೂರು ಬುಲ್ಸ್ ಆಡಿದ ತುಂಬ ಇಷ್ಟ ಆಯಿತು ಅಂತ ಹೇಳ್ತೀನಿ. ನನ್ನ ಲಾಸ್ಟ್ ಮ್ಯಾಚ್ ಕೂಡ ಚೆನ್ನಾಗಿ ಆಟ ಆಡಿ ಗೆದ್ದರು ನಮ್ಮ ಆಟಗಾರರು. ನನಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಸೀಸನ್ ಬೆಂಗಳೂರು ಬುಲ್ಸ್ ಪರವಾಗಿ ಆಡ್ತಾ ಅಂತಾರೆ ಚೆನ್ನಾಗಿ, ಇನ್ನೂ ಕೂಡ ಚೆನ್ನಾಗಿ ಆಟ ಆಡ್ತೀನಿ ಅಂತ ಸುರ್ಜಿತ್ ಹೇಳಿದ್ರು ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೇಂದ್ರ ಕನ್ಸೋ ಕಮೆಂಟ್ ಮಾಡಿ. ಬೆಂಗಳೂರು ಬುಲ್ಸ್ ಪರವಾಗಿ ಸುರ್ಜಿತ್ ಅವರು ನೆಕ್ಸ್ಟ್ ಸೀಸನ್ ಆಡಿದ್ರೆ ಒಂದು ಪಕ್ಕ ಆಡಲೇಬೇಕು ಬಿಡಿ ಗುರು. ಯಾಕಂತಾರೆ ಅವರ ಸ್ಟಾರ್ಟ್ ಡಿಫೆಂಡಿಂಗ್ ಯಾರು ಆಡಿಲ್ಲ ಬೆಂಗಳೂರು ಬುಲ್ಸ್ ಪರವಾಗಿ ಅಂತ ಹೇಳ್ಬೇಕು. ರೈಡಿಂಗಲ್ಲಿ ಮಿಂಚಿದ್ದು ಸುಶೀಲ್ ಅನ್ನೋದು ಬಿಡ್ತು ಅಂತಾರೆ, ಇನ್ನು ಡಿಫೆಂಡಿಂಗ್ ಮಿಂಚಿದ್ದು ಸುರ್ಜಿತ್ ಅಂತ ಹೇಳಬೇಕು. ನೀವೇ ಕನ್ಸೋ ಕಮೆಂಟ್ ಮಾಡಿ. ಸೀನಿಯರ್ ಸ್ಟುಡಿಯೋ ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್ ಗುರು. RCB ಕಪ್ ಬೀಸಲ್ಲಿ ಏನಂತೀರ ಕನ್ಸೋ ಕಮೆಂಟ್ ಮಾಡಿ ಗುರು.